ವೈಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿಂಧುತ್ವವನ್ನು ಮಾಡಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನು ಮಾಡಿಸಬೇಕು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ಕುರಿತು ನಾವು ಸುಮಾರು ಒಂದು 10 ರಿಂದ 11 ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ಜನ ಅದನ್ನು ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಬರ್ತಿದೆ, ಕಮೆಂಟ್ ಬರ್ತಾ ಇದೆ. ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಧನ್ಯವಾದಗಳು. ಈಗ ಭಾಳ ಬಹುಮುಖ್ಯವಾಗಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಈಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ನೇಮಕಾತಿ ಆದೇಶಗಳನ್ನು ಕೊಡ್ತಾ ಇದ್ದಾರೆ. ಈಗ ಏನು ಜನವರಿಯಿಂದ ಹಿಡಿದು ಫೆಬ್ರವರಿನಲ್ಲಿ ಸಿವಿಲ್ ಇರ್ಬೋದು, DR ಇರ್ಬೋದು ಮತ್ತು KSRP ಸಂಬಂಧಪಟ್ಟಿರ್ತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆದೇಶನ ಕೊಡ್ತಾ ಇದ್ದಾರೆ. ಏನೇನು ಷರತ್ತುಗಳಿದೆ ಅನ್ನೋದು ನೋಡೋಣ. ಈಗ ಆಲ್ರೆಡಿ ಈಗ ಒಂದು ಜಿಲ್ಲೆನಲ್ಲಿ ಸುಮಾರು JM ಅನ್ನು ಸೆಲೆಕ್ಷನ್ ಆಗಿರ್ತಕ್ಕಂಥ 4 ಜನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ರೀತಿ ಷರತ್ತುಗಳಿದೆ ಅನ್ನೋದನ್ನು ನೋಡೋಣ. ನೋಡಿ, ಮೊದಲನೇದು, ಈ ನೇಮಕಾತಿ ಆದೇಶವು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಥವಾ ಇತರ ಯಾವುದೇ ನ್ಯಾಯಾಲಯಗಳ ತೀರ್ಪಿನ ಆದೇಶಗಳಿಗೆ ಅನುಗುಣವಾಗಿ ಪುನರ್ವಿಮರ್ಶೆಗೆ ಒಳಪಟ್ಟಿರುತ್ತದೆ. ನೋಡಿರಿ, ಈ ಆದೇಶ ಫೈನಲ್ ಆದರೂ ಸಹ ಮತ್ತು ಈಗ ನೀವು ಬಿಟ್ಟಿರ್ತಕ್ಕಂಥ ಸೆಲೆಕ್ಷನ್ ಲಿಸ್ಟ್ ಫೈನಲ್ ಲಿಸ್ಟ್ ಆದರೂ ಸಹ ಯಾರಾದರೂ ಕೋರ್ಟ್ಗೆ ಹೋದರೆ, KATಗೆ ಹೋದರೆ ಮತ್ತು ಹೈಕೋರ್ಟ್ ಇರ್ಬೋದು, ಬೇರೆ ಕೋರ್ಟ್ಗಳಿಗಿರ್ಬೋದು ಹೋದಂಥ ಸಂದರ್ಭದಲ್ಲಿ ಪುನರ್ವಿಮರ್ಶೆಗೆ ಒಳಪಟ್ಟಿರ್ತದೆ. ಯಾರೋ ನಾನು ಇಷ್ಟೊಂದು ಸ್ಕೋರ್ ತೆಗೆದಿದ್ದೀನಿ, ನಾನು ಆಯ್ಕೆ ಆಗಿಲ್ಲ, ಏನೋ ಸಮಸ್ಯೆಗಳು ಮಾಡಿದ್ದಾರೆ ಇಲ್ಲಿ ಅಂತೇಳಿ ಅವರು KAT ಅಥವಾ ಇತರ ನ್ಯಾಯಾಲಯಗಳ ಗಮನಕ್ಕೆ ತಂದಾಗ ಈ ಸೆಲೆಕ್ಷನ್ ಲಿಸ್ಟಲ್ಲಿರ್ತಕ್ಕಂತಹ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬಹುದು. ಆದರೆ ಇದು ತೀರಾ ರೇರ್ ಸಂಗತಿಗಳಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಹೆಚ್ಚು ಕಡಿಮೆ ಇದೇ ಫೈನಲ್ ಇರುತ್ತೆ. ಇದು 90% ಫೈನಲ್ ಅಂತ ಹೇಳ್ಬೋದು. ಯಾಕಂದರೆ 10% ಕೋರ್ಟ್ಗೆ ಯಾರಾದರೂ ಹೋದರೆ, ಅಪೀಲ್ ಹೋದರೆ ಅಲ್ಲಿ ಕಷ್ಟ ಆಗ್ತದೆ. ಎರಡನೇದು, ಈ KCS ಪ್ರೊಫೆಷನಲ್ ನಿಯಮಗಳ 1977 ಪ್ರಕಾರ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕದಿಂದ 2.5 ವರ್ಷಗಳ ಕಾಯಂ ಪೂರ್ವ ಅವಧಿಯಾಗಿದ್ದು ಪ್ರೊಬೇಷನರಿ ಪೀರಿಯಡ್ ಅಂತೇಳಿ ಕರಿತಾ ಹೋಗ್ತೀವಿ. ಇದನ್ನು 2.5 ವರ್ಷ. ಬೇರೆ ಇಲಾಖೆಗಳಲ್ಲಿ 2 ವರ್ಷ ಇರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 2.5 ವರ್ಷ ಇದೆ. ಇಲ್ಲಿ ವೇತನ ರಹಿತ ರಜೆ, ಅಸಾಧಾರಣ ರಜೆ, ಅಮಾನತ್ತು ಈ 3 ವಿಚಾರಗಳನ್ನು ಹೊರತುಪಡಿಸಿ ಇದು ನಿಯಮಾವಳಿಗಳ ನಿಬಂಧನೆಗೆ ಒಳಪಟ್ಟಿರುತ್ತದೆ ಅಂತ ಹೇಳ್ತಾರೆ. 2.5 ವರ್ಷಗಳ ಕಾಯಂ ಪೂರ್ವ ಅವಧಿಯಲ್ಲಿ ಸೇವೆ ತೃಪ್ತಿಕರವಾಗಿರದೇ ಇದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಸೇವೆಯನ್ನು ತೆಗೆದುಹಾಕಲಾಗುವುದು. ಹಾಗಾಗಿ ಯಾರ್ಯಾರು ಈಗ ಆಯ್ಕೆ ಆಗಿದ್ದೀರಿ, ಸಿಂಧುತ್ವ ಮಾಡಿಸ್ತಾ ಇದ್ದೀರಿ, ಅಥವಾ ನೇಮಕಾತಿ ಆದೇಶ ನಿಮಗೆ ಬಂದಿದೆ, ಇವರು 2.5 ವರ್ಷದವರೆಗೆ ಭಾಳ ಎಚ್ಚರಿಕೆಯಿಂದ ನೀವು ಇಲಾಖೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಒಂದು ಬ್ಲ್ಯಾಕ್ ಮಾರ್ಕ್ ಮಾಡ್ಕೊಂಡ್ರೂ ಸಹ ಪ್ರೊಬೇಷನರಿ ಪೀರಿಯಡು ಕ್ಲಿಯರ್ ಆಗಲ್ಲ, ಮುಂದಕ್ಕೆ ಹೋಗುತ್ತೆ. ಮತ್ತು ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ ಆಗಿರೋದ್ರಿಂದಾಗಿ ಯಾವಾಗ ಬೇಕಾದರೂ ಸೇವೆಯಿಂದ ವಜನೆ ಮಾಡಿಬಿಡ್ಬೋದು, ತೆಗೆದುಹಾಕ್ಬೋದು. ಅದಕ್ಕೆ 2 ವರ್ಷ PP ಡಿಕ್ಲೇರ್ ಆಗೋವರೆಗೂ ತುಂಬ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕಾಗುತ್ತೆ. ಮತ್ತು ಅದು ಕೆಲವನ್ನ ನಾವು ಹೇಳೋಕ್ಕಾಗೋದಿಲ್ಲ, ಆ ರೀತಿ ಶಿಸ್ತುಬದ್ಧವಾಗಿ ಕೆಲವು ಕಡೆ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಹಳ್ಳಿ ಕಡೆಗೆ ಹೇಳ್ತಾ ಇರ್ತಾರೆ ಏನು ಅಂದರೆ ಎಲ್ಲ ಬಂದು ಮಾಡ್ಕೊಂಡು ಇರಬೇಕಾಗ್ತದೆ, ಉಸಿರು ಬಿಡ್ಕೂಡ್ದು ಅಂತಾರಲ್ಲ, ಆ ರೀತಿ ಇರಬೇಕಾಗ್ತದೆ. ನೆಕ್ಸ್ಟು 3ನೇದು, ಕಾಯಂ ಪೂರ್ವ ಅವಧಿಯಲ್ಲಿ ವೃತ್ತಿ ಬುನಾದಿ ತರಬೇತಿಯನ್ನು ಕಡ್ಡಾಯವಾಗಿ ಪಡೆಯಬೇಕಾಗಿರುತ್ತೆ. ಬುನಾದಿ ತರಬೇತಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣ. ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ 8 ತಿಂಗಳು ಅಥವಾ 9 ತಿಂಗಳು ಏನು ಟ್ರೈನಿಂಗ್ ಆಗ್ತಾರೆ, ಪೊಲೀಸ್ ಟ್ರೈನಿಂಗ್ ಬುನಾದಿ ತರಬೇತಿ ಅಂತ ಕರಿತೀವಿ. ಈ ಟ್ರೈನಿಂಗ್ನಲ್ಲಿ ಎಕ್ಸಾಮ್ಸು ನಡೆಸ್ತಾರೆ. ಫಿಸಿಕಲ್ ಎಕ್ಸಾಮ್ಸ್ ಇರ್ತೈತೆ ಮತ್ತು ಅಲ್ಲಿ ಕೆಲವೊಂದು ಕಾನೂನುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈಗ IPC ಸೆಕ್ಷನ್ ಆಗಿರ್ಬೋದು, CRPC ಸೆಕ್ಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೋಚಿಂಗು ಇರ್ತದೆ. ಹಾಗಾಗಿ 2ರಲ್ಲೂ ಸಹ ನೀವು ಉತ್ತೀರ್ಣರಾಗಲೇಬೇಕು. ಹಾಗಾಗಿ ನೀವು ಬರೀ ಫಿಸಿಕಲಲ್ಲಿ ಕಲಿತು ಉತ್ತೀರ್ಣ ಆದರೆ ಸಾಕಾಗಲ್ಲ, ಈ ಕಾನೂನನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದರಲ್ಲೂ ಪರೀಕ್ಷೆಗಳನ್ನ ಮಾಡ್ತಾರೆ. ಅದರಲ್ಲೂ ಉತ್ತೀರ್ಣರಾದರೆ ಮಾತ್ರನೇ ನಿಮಗೆ ಮುಂದೆ ಸ್ಟೇಷನ್ ಅಲಾಟ್ಮೆಂಟ್ ಅದು ಇದಕ್ಕೆಲ್ಲ ಅನುಕೂಲ ಆಗ್ತದೆ. ನೆಕ್ಸ್ಟ್, ಈ ನೇಮಕಾತಿಯು ಪಿಂಚಣಿಗೆ ಸಂಬಂಧಿಸಿದಂತೆ ಈಗ ಗೊತ್ತಿರಬೇಕು ನಿಮಗೆ, ಪಿಂಚಣಿ ಸಂಬಂಧಪಟ್ಟಂಗೆ ಈಗ ನಮಗೆ ಪಿಂಚಣಿ ಅನ್ವಯ ಆಗ್ತಕ್ಕಂಥದ್ದು ಇತ್ತೀಚೆಗೆ 2006ರಿಂದ ಏಪ್ರಿಲಿಂದ ಈ ಕಡೆ ಅಪಾಯಿಂಟ್ ಆಗಿರ್ತಕ್ಕಂಥವ್ರಿಗೆ ಏನು ಹೊಸ ಪಿಂಚಣಿ ರೂಪ ಏನಿದೆ, NPS ಅಂತ ಏನು ಕರಿತೀವಿ, ಅದು ಕರಿತೀವಿ. ಸರ್ಕಾರಿ ಸೇವೆಗೆ ನೇಮಕಗೊಂಡ ನೌಕರರ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯ ಒಟ್ಟು ಮೊತ್ತದ 10% ಭಾಗವನ್ನು ಅಭ್ಯರ್ಥಿಗಳ ಪ್ರತಿ ಮಾಹೆಯಲ್ಲಿ ವೇತನದ ಪಿಂಚಣಿ ರೂಪದ ನಿವೃತ್ತಿ ಸೌಲಭ್ಯವಂತಿಕೆ ಕಟಾಯಿಸಿ ಪಿಂಚಣಿ ರಿಟೈರ್ ಅಕೌಂಟ್ನಲ್ಲಿ ಡಿಪಾಸಿಟ್ ಮಾಡಲಾಗುವುದು. NPS ಅಂತ ಹೇಳಿದ್ವಿ ನಾವು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. ಅಲ್ಲಿ ಬೇಸಿಕ್ಕು ಮತ್ತು ನೀವು ಏನು DA ತಗೊಂಡ್ರೆ ಅದರಲ್ಲಿ 10% ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನಾವು, ಯಾವ್ಯಾವ ರೀತಿ ಏನೋ SDA ಯಾವ ರೀತಿ ಸ್ಯಾಲ್ರಿ ಇದೆ, FDA ಯಾವ ರೀತಿ, ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ಇದೆ ಅನ್ನೋದು, NPS ಯಾವ ರೀತಿ ಅವರು ನಮ್ಮ ಅಮೌಂಟನ್ನು ಡಿಡಕ್ಷನ್ ಮಾಡ್ತಾರೆ ಅಂತ ಹೇಳಿದರೆ. ಹಾಗಾಗಿ ನಿಮ್ಮ ಬೇಸಿಕ್ಕು ಮತ್ತು DAನಲ್ಲಿ 10%ನ್ನು NPSಗೆ ಅಂತೇಳಿ ಕಟಾವು ಮಾಡ್ತಾರೆ. ಅದನ್ನು ಬೇರೆ ಇದರಲ್ಲಿ ಅವರು ಡಿಪಾಸಿಟ್ ಮಾಡ್ತಾರೆ. ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಕೂಡಲೇ KJID ಮತ್ತು ಸಾಮೂಹಿಕ ವಿಮಾ ಯೋಜನೆ ಕಂತನ್ನು ಪಾವತಿಸಿ ಚಲನಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸುವುದು. ನೋಡಿ, ಮೋಸ್ಟ್ ಇಂಪಾರ್ಟೆಂಟು, KJID ಮತ್ತು
EGIS ಎಂಪ್ಲಾಯ್ಡ್ ಗ್ರೂಪ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ 2 KJID ಇಲಾಖೆ ಅಡಿಯಲ್ಲೇ ಬರ್ತಕ್ಕಂಥವು. ಇವೆರಡನ್ನು ನೀವು ಕಂತನ್ನು ಪಾವತಿಸಿ ಚಲನ್ ಪ್ರತಿಯನ್ನು ಕಚೇರಿಗೆ ಸಲ್ಲಿಸಬೇಕು. ಇದು ಭಾಳ ಇಂಪಾರ್ಟೆಂಟು. ಈಗ ನೀವು KJID ಪ್ರತಿ ತಿಂಗಳು ನಾನು ಒಂದು 5,000 ಕಟ್ ಮಾಡಿಸ್ತೀನಿ ಅಂತಂದರೆ ನೀವು ಅಡ್ವಾನ್ಸ್ ಆಗಿ ನೀವೇನು ಮಾಡಿರಬೇಕು ಅಂದರೆ 5,000 ರೂಪಾಯಿ, ಅದು ಸಂಬಂಧಪಟ್ಟಂಗೆ ನಾವು ವಿಡಿಯೋ ಹಾಕಿದ್ದೀವಿ. 5,000 ರೂಪಾಯಿಗೆ ಸಂಬಂಧಪಟ್ಟಂಗೆ ನೀವು ಮೊದಲೇ ಕಟ್ಟಬೇಕಾಗುತ್ತೆ, ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ಇಲಾಖೆಯಲ್ಲಿ ಅಪಾಯಿಂಟ್ ಆಗಿರ್ತೀರ ಅಲ್ಲಿ ಯಾರು ನಿಮಗೆ ಡ್ರಾಯಿಂಗ್ ಆಫೀಸರ್ಸ್ ಇರ್ತಾರೆ, ಕೇಸರು ಇರ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೋಗಿ ಒಂದು K2 ಚಲನ್ ತಗೊಂಡು ಯಾವ ಬ್ಯಾಂಕಲ್ಲಿ ನೀವು ಅಮೌಂಟ್ ಕಟ್ತೀರ ಅನ್ನೋದು ತಗೊಂಡು ಒಂದು 5,000 ರೂಪಾಯಿನ ಅಲ್ಲಿ ಮೆನ್ಷನ್ ಮಾಡಿಸಿ 5,000 ರೂಪಾಯಿ ಅಮೌಂಟ್ ತಗೊಂಡು ಆ K2 ಚಲನ್ ತಗೊಂಡೋಗಿ ನೀವು SBIನಲ್ಲೇ ಕಟ್ಟ್ರಿ ಅಂತೇಳಿ ಕೆಲವರು ಹೇಳಿದ್ದಾರೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕಟ್ಬೋದು. ಅಲ್ಲಿ ಕಟ್ಟಿದ್ರೆ ನೀವು ಅವಾಗ ಅವರೇನು ನೀವು 5,000 ಕಟ್ಟಿರ್ತೀರ ಅದರ ಆಧಾರದ ಮೇಲೆ ಅದನ್ನು ನೀವು ಪ್ರಾರಂಭಿಕ ಠೇವಣಿಗಳು ಇಟ್ಕೊಂಡು ತದನಂತರದಲ್ಲಿ ಪ್ರತಿ ತಿಂಗಳು 5,000 ಏನು ಮಾಡ್ತಾರೆ ಅಂದರೆ KJID ಹಿಡಿತಾ ಹೋಗ್ತಾರೆ. ಸಾಮೂಹಿಕ ವಿಮಾ ಯೋಜನೆ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಭಾಳ ಇಂಪಾರ್ಟೆಂಟಾಗಿ ಮಾಡ್ತೀವಿ. ಎಂಪ್ಲಾಯ್ಡ್ ಗ್ರೂಪ್ ಇನ್ಶೂರೆನ್ಸ್ ಇದು ಜನವರಿಯಲ್ಲಿ ಅಪಾಯಿಂಟ್ ಆದರೆ ನೀವು ಪ್ರತಿ ತಿಂಗಳು 240 ರೂಪಾಯಿನ ಕಟ್ ಮಾಡ್ತಾರೆ. ಜನವರಿಯನ್ನು ಹೊರತುಪಡಿಸಿ ಈ ಥರ ಯಾವುದೇ ತಿಂಗಳು ಅಪಾಯಿಂಟ್ ಆದರೆ 1 ವರ್ಷದವರೆಗೆ ನೆಕ್ಸ್ಟ್ ಜನವರಿವರೆಗೆ ಅದನ್ನು ಅಮೌಂಟನ್ನು ಕಡಿಮೆ ಕಟ್ ಮಾಡ್ತಾರೆ. ಅದೆಷ್ಟು 38 50 ಚಿಲ್ಲರೆ ಎಷ್ಟೋ ಇದೆ ಅಮೌಂಟು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕ್ತೀವಿ. ಅಷ್ಟು ಕಟ್ ಮಾಡ್ತಾರೆ. ನೆಕ್ಸ್ಟ್ ವರ್ಷದಿಂದ ಅವ್ರಿಗಂದ್ರೆ ನೆಕ್ಸ್ಟ್ ಜನವರಿಯಿಂದ ಎಲ್ಲರದು ಕಡ್ಡಾಯವಾಗಿ 240 ರೂಪಾಯಿನೇ ಕಟ್ ಮಾಡ್ತಾರೆ. ಅದ್ರದ್ದು ಏನು ಬೆನಿಫಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀವಿ. ನೆಕ್ಸ್ಟು ಭಾಳ ಇಂಪಾರ್ಟೆಂಟಾಗಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಡಿ 1961 ಅಡಿಯಲ್ಲಿ ರಚಿಸಿರುವ ವರದಕ್ಷಿಣೆ ನಿಷೇಧ ನಿಯಮಗಳು 2004 ನಿಯಮ 6ರ ಉಪನಿಯಮ 4(1) ತಿಳಿಸಿರುವಂತೆ ವರದಕ್ಷಿಣೆ ತೆಗೆದುಕೊಂಡಿಲ್ಲವೆಂಬ ಬಗ್ಗೆ ಕಚೇರಿ ಮುಖ್ಯಸ್ಥರಿಗೆ ನಿಮ್ಮ ಹೆಂಡತಿ ಮದುವೆ ಆಗಿರೋರಿಗೆ ನಿಮ್ಮ ಹೆಂಡತಿ ತಂದೆ ಮತ್ತು ಮಾವರವರುಗಳ ಸಹಿಗಳೊಂದಿಗೆ ಘೋಷಣಾ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರ್ತದೆ. ಯಾರು ಮದುವೆ ಆಗಿದೆ ಅವರಿಗೆ. ಮದುವೆ ಆಗಿಲ್ಲ ಅಂತಂದರೆ ಅದಕ್ಕೆ ಬೇರೆ ಹೇಳ್ತಾರೆ ಅವ್ರು ಏನು ಮಾಡಿಸ್ಬೇಕು ಅಂತೇಳಿ. ನೀವು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ನೀವು ನೇಮಕಾತಿ ಮಾಡ್ಕೊತೀರೋ ಎಲ್ಲಿ ನೀವು ಹೋಗಿ ಡ್ಯೂಟಿ ರಿಪೋರ್ಟ್ ಹಾಕ್ತೀರೋ ಅಲ್ಲಿ ಅದನ್ನು ಕೇಳಬೇಕಾಗುತ್ತೆ ಏನು ಮಾಡಿಸ್ಬೇಕು ಅಂತೇಳಿ. ನೆಕ್ಸ್ಟ್ ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕರ್ನಾಟಕ ಪೊಲೀಸ್ ಲಿಪಿಕ ಸಿಬ್ಬಂದಿ ಸೇವೆಯನ್ನು ಒಳಗೊಂಡ ಅಂತೆ ನೇಮಕಾತಿ ನಿಯಮ 2004 ಹಾಗೂ ತಿದ್ದುಪಡಿ ನಿಯಮ 2009 ಕರ್ನಾಟಕದ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಗಳು ನಿಯಮ 1965 ಮತ್ತು ಸದರಿ ನಡತೆಗಳಿಗೆ 1989ರಲ್ಲಿ ಮಾಡಿ ತಿದ್ದುಪಡಿ ಆದೇಶ ಮತ್ತು ಕರ್ನಾಟಕ ರಾಜ್ಯ ಮತ್ತು ಪೊಲೀಸ್ ಇಲಾಖೆ ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳಿಗೆ ಬದ್ಧರಾಗಿದೆ. ನೋಡಿ, ನೀವು KCSR ನಿಯಮ ಅಷ್ಟೇ ಅಲ್ಲದೇನೆ ಪೊಲೀಸ್ ಕಾಯ್ದೆನಲ್ಲಿ ಏನು ನಿಯಮಗಳು ಮಾಡ್ಕೊಂಡಿದ್ರೆ ಅದರಲ್ಲಿಯೂ ನೀವು ಏನು ಮಾಡಿರ್ತೀರ ಅಂತಂದರೆ ಆ ಆದೇಶಗಳಿಗೆ ಆ ನಿಯಮಗಳಿಗೆ ಬದ್ಧರಾಗಿರ್ತೀರ. ಹಾಗಾಗಿ ಭಾಳ ಇಂಪಾರ್ಟೆಂಟಲ್ಲಿ ನಿಮ್ಮ ಟ್ರೈನಿಂಗು ಹೇಳ್ಕೊಡ್ತಾರೆ. ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963 ಏನಿದೆ ಅದನ್ನು ಸಹ ಒಂದು ಸಬ್ಜೆಕ್ಟಾಗಿ ನಿಮಗೆ ಟೀಚ್ ಮಾಡ್ತಾರೆ. ನಿಮ್ಗೆ ಅದೆಲ್ಲ ಸಿಗುತ್ತೆ. ಅದರಲ್ಲಿ ಏನೇನಿದೆ ರೂಲ್ಸ್ಗಳೇನಿದೆ, ಏನು ಶಿಸ್ತು ಇದೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿ ಹೋದರೆ ಅಥವಾ ಇಲಾಖೆಗೆ ಹೋದರೆ ನೀವು ಯಾವ ರೀತಿ ಇರಬೇಕಾಗುತ್ತೆ ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ. ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಮೂಲ ತರಬೇತಿ ಪಡೆಯುವ ನೀವು ತರಬೇತಿಯನ್ನು ಪೂರ್ಣಗೊಂಡ ನಂತರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಆಯ್ಕೆಗೊಂಡಿರುವ ಹುದ್ದೆಯಲ್ಲೇ ಸಲ್ಲಿಸುವುದಾಗಿ ರು 500 ಚಾಪಾ ಕಾಗದ ಅಥವಾ ಈ ಸ್ಟ್ಯಾಂಪ್ ಪತ್ರದಲ್ಲಿ 1 ಲಕ್ಷಗಳ ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ಬೇಕಾಗುತ್ತೆ. ಅಂದರೆ ಏನಂದರೆ ನೀವು ಡಿಪಾರ್ಟ್ಮೆಂಟ್ ಯಾಕೆ ಹಿಂಗೆ ಮಾಡಿದ್ರು, ಇತ್ತೀಚೆಗೆ ಮಾಡಿರ್ತಕ್ಕಂಥ ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ಈ ಕಡೆ ಇದನ್ನು ಮಾಡಿದ್ದಾರೆ. ಮುಂಚೆ ಈ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇರಲಿಲ್ಲ. ಯಾಕೆಂದರೆ ಒಂದು ಪೊಲೀಸ್ ಹುದ್ದೆಗೆ ಆಯ್ಕೆ ಆಗ್ತಾರೆ, ಒಂದು ವರ್ಷ ಒಂದು ಟ್ರೈನಿಂಗ್ ಮುಗಿಸ್ಕೊಂತಾರೆ, ಇನ್ನೊಂದು ವರ್ಷ ವರ್ಕ್ ಮಾಡ್ತಾರೆ, 1 ವರ್ಷ 2 ವರ್ಷದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ FDAಗೋ SDAಗೋ ಬೇರೆ ಬೇರೆ IAR ಪೋಸ್ಟ್ ಜಾಬ್ಗಳು ಯಾವ ಸಿಗ್ತದೆ ಪೊಲೀಸ್ ಇಲಾಖೆ ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತಾರೆ. ಇಲ್ಲೇನಾಗುತ್ತೆ, ತರಬೇತಿಗೆ ಸಾಕಷ್ಟು ಹಣ ವ್ಯಯ ಮಾಡಿರ್ತಾರೆ, ಸಮಯ ವ್ಯಯ ಮಾಡಿರ್ತಾರೆ, ಮತ್ತು ನೀವು ಬರದೇ ಇದ್ದರೆ ಇನ್ನೂ ಯಾರೋ ಒಂದಷ್ಟು ಜನ ಆಯ್ಕೆಯಾಗಿ ಉಪಯೋಗ ಆಗಿರ್ತಕ್ಕಂಥದ್ದು. ಮತ್ತು ಇಲಾಖೆಯಲ್ಲಿ ಭಾಳ ಕಾರ್ಯಗಳಿರೋದ್ರಿಂದಾಗಿ ಸ್ಟಾಫ್ ಬೇಕಾಗಿರೋದ್ರಿಂದಾಗಿ ಅಲ್ಲಿ ಆಯ್ಕೆ ಆದಮೇಲೆ ಅಷ್ಟು ವರ್ಷ ಕೆಲಸ ಮಾಡಲೇಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ನೀವು ಹಂಗೆ ಬಿಟ್ಟು ಹೋಗಿಬಿಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಖಾಲಿ ಉಳಿದ್ರೆ ಇಲಾಖೆಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತೈತಿ. ಕೆಲಸ ಮಾಡ್ತಕ್ಕಂಥ ಇತರೆ ನೌಕರರ ಮೇಲೆ ಒತ್ತಡ ಜಾಸ್ತಿ ಆಗೋದ್ರಿಂದಾಗಿ ಈ ರೀತಿ ಕನಿಷ್ಠ 5 ವರ್ಷ ನೀವು ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲೇಬೇಕು. 5 ವರ್ಷಗಳ ಸೇವೆಯನ್ನು ಸಲ್ಲಿಸ್ತೀವಿ ಈ ಇಲಾಖೆಯಲ್ಲಿ ಅಂತೇಳಿ ನೀವು ಒಂದು 500 ರೂಪಾಯಿ ಈ ಸ್ಟ್ಯಾಂಪ್ ಪೇಪರ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಏನು ಮಾಡಬೇಕಾಗುತ್ತೆ, ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. 5 ವರ್ಷ ಬಿಟ್ಟು ಈ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಕ್ಕೆ ಸಾಧ್ಯತೆ ಇಲ್ಲ. ಹೋಗ್ತೀವಿ ಅಂತಂದರೆ ಏನು 1 ಲಕ್ಷ 1.5 ಲಕ್ಷನ ಕಂಡೀಷನ್ಸ್ ಆಗ್ತಾರೆ, ಅಷ್ಟನ್ನು ನೀವು ಅಮೌಂಟನ್ನು ಕಟ್ಟಿಬಿಟ್ಟು ಆಮೇಲೆ ನೀವು ಆ ಇಲಾಖೆ ಬಿಡಬೇಕಾಗುತ್ತೆ. ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಲ್ಲಿ ಯಾವುದೇ ನ್ಯಾಯಾಲಯವು ನಿಮ್ಮ ನೇಮಕಾತಿ ಅನೂರ್ಜಿತ ಅಥವಾ
ಅನೂರ್ಜಿತ ಮತ್ತು ಪರಿಣಾಮ ಶೂನ್ಯ ಅಥವಾ ಅನಿಯಮಿತಗೊಳಿಸಿದ್ದಲ್ಲಿ ಸದರಿ ಹುದ್ದೆಗೆ ನೇಮಕಾತಿ ಹೊಂದಲು ನೈಜ ಮಾಹಿತಿಯನ್ನು ಮುಚ್ಚಿಟ್ಟು ಸುಳ್ಳು ಮಾಹಿತಿಯನ್ನು ನೀಡಿರುವುದು ಸಾಬೀತಾದಲ್ಲಿ ಹಾಗೂ ಇತರ ಯಾವುದೇ ಕಾರಣದಿಂದ ಆಯ್ಕೆಗೊಂಡ ಹುದ್ದೆಗೆ ಅನರ್ಹ ಕಂಡುಬಂದಲ್ಲಿ ಕರ್ನಾಟಕ ನಾಗರಿಕ ಸೇವೆ KCSR 1977 ಪ್ರಕಾರ ಯಾವುದೇ ಮುನ್ಸೂಚನೆ ತೆಗೆದಾಗ KCSR ನಿಯಮ ಪ್ರಕಾರ ಇಲಾಖೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗಳು ಅಂತ ಬರ್ತದೆ. ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳ ಬಗ್ಗೆ ನೆಕ್ಸ್ಟ್ ನಾವು ಒಂದು ವಿಡಿಯೋ ಮಾಡಾಕ್ತೀವಿ, ಅಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಿವ್ರಂತೆ. ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂದರೆ ನಿಮ್ಮ ಪ್ರೊಫೆಷನಲ್ ಫೀಲ್ಡ್ ಡಿಕ್ಲೇರ್ ಆಗೋದ್ರೊಳಗಡೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಆಗಲೇಬೇಕು. ಯಾವುದೇ ಸರ್ಕಾರಿ ನೌಕರಿಗೆ ಸೇರಿದ್ರೆ ಅದರಲ್ಲಿ D ಗ್ರೂಪನ್ನು ಹೊರತುಪಡಿಸಿ C ಗ್ರೂಪು, B, A ಗ್ರೂಪ್ಗಳಲ್ಲಿ ನೌಕರಿ ನಿರ್ವಹಿಸೋರು ಕೆಲವು ಇಲಾಖೆಗಳ ಪ್ರೊಫೆಷನಲ್ ಫೀಲ್ಡ್ ಡಿಕ್ಲೇರ್ ಆಗಬೇಕು ಅಂತಂದರೆ ಇಲಾಖಾ ಪರೀಕ್ಷೆ ಕಡ್ಡಾಯವಾಗಿ ಪಾಸಾಗಿರಲೇಬೇಕು. ನೆಕ್ಸ್ಟ್, ಪ್ರಥಮವಾಗಿ ಕರ್ತವ್ಯಕ್ಕೆ ವರದಿ ಮಾಡುವ ಸಂದರ್ಭದಲ್ಲಿ ಅಧಿಕೃತ ವೈದ್ಯಾಧಿಕಾರಿಗಳಿಂದ, ಜಿಲ್ಲಾ ವೈದ್ಯಾಧಿಕಾರಿಗಳು ಅಥವಾ ತಾಲೂಕಿನಲ್ಲಿರ್ತಕ್ಕಂತಹ ಡಾಕ್ಟರ್ಗಳಿಂದ, ಏನು ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅಲ್ಲಿ ಒಂದು ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂದರೆ ಒಂದು ಸರ್ಟಿಫಿಕೇಟನ್ನು ತಗೊಂಡು ಹೋಗಬೇಕಾಗುತ್ತೆ. ವೈದ್ಯಕೀಯ ತಪಾಸಣೆ ಅರ್ಹರಾದಲ್ಲಿ ನಿಮ್ಮ ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು. ಪೊಲೀಸ್ ಇಲಾಖೆ, ಬೇರೆ ಇಲಾಖೆನಲ್ಲಿ ಆ ರೀತಿ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಳ್ಬೇಕು. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಮಾಡಿಸ್ತಾರೆ, ನೀವು ಕಾದು ನೋಡಬೇಕಾಗುತ್ತೆ. ಸರ್ಕಾರಿ ಅಧಿಸೂಚನೆ ಸಂಖ್ಯೆ 2008 ದಿನಾಂಕ 7/3/2012 ಕರ್ನಾಟಕ ಸಿವಿಲ್ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ CLT 2012 ಪ್ರಕಾರ ಪ್ರೊಫೆಷನಲ್ ಅವಧಿಯಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪಾಸ್ ಮಾಡೋದು ಕಡ್ಡಾಯ. ದ ಮೋಸ್ಟ್ ಇಂಪಾರ್ಟೆಂಟು, ಮುಂಚೆ ಪೊಲೀಸ್ ಇಲಾಖೆಯಲ್ಲಿ CLT ಇರಲಿಲ್ಲ, ಈಗ CLT ಸುಮಾರು ಎಲ್ಲ ಇಲಾಖೆಗಳಲ್ಲೂ ಕೇಳ್ತಿದ್ದಾರೆ, CLT ಆಗಿರಲೇಬೇಕು. ಈಗ ನಾವು CLT ಪರೀಕ್ಷೆನ ಈಗ ಆಲ್ರೆಡಿ ಪಾಸ್ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆನೂ ನೆಕ್ಸ್ಟ್ ಒಂದು ವಿಡಿಯೋ ಮಾಡಾಕ್ತೀವಿ. ಯಾರೆಲ್ಲ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಸಹ, ಇನ್ನೂ ಕೆಲವು ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು CLT ಬಗ್ಗೆ ಮತ್ತೆ ಮಾತಾಡ್ತೀವಿ. ಏನೇನಿರುತ್ತೆ, ಎಕ್ಸಾಮ್ಸ್ ಏನೇನಿರುತ್ತೆ, ಏನೆಲ್ಲ ಓದ್ಕೊಳ್ಬೇಕು, ಮತ್ತು ಇದೆಲ್ಲ ಮಲ್ಟಿಪಲ್ ಚಾಯ್ಸ್. ಇದು 60 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ 60, ಇನ್ನು 20ಕ್ಕೆ ಅಲ್ಲಿ ಥಿಯರಿಟಿಕಲ್ ಥರ ಮತ್ತು ಪ್ರಾಕ್ಟಿಕಲ್ ಥರ ಇರ್ತೈತೆ. ಹೀಗಾಗಿ ಇದು ಭಾಳ ಇಂಪಾರ್ಟೆಂಟು. CLT ಪರೀಕ್ಷೆ ಪಾಸ್ ಆಗಲೇಬೇಕು, ಇಲ್ಲ ಅಂದರೆ ಪ್ರೊಫೆಷನಲ್ ಫೀಲ್ಡ್ ಡಿಕ್ಲೇರ್ ಆಗಲ್ಲ, ಕಷ್ಟ ಆಗುತ್ತೆ. ನೀವು ಟ್ರೈನಿಂಗ್ ಮುಗಿಸ್ಕೊ ಬಂದಿದ ತಕ್ಷಣ ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಪಾಸ್ ಆಗ್ತಕ್ಕಂಥದ್ದು ಮತ್ತು CLT ಪಾಸ್ ಆಗ್ತಕ್ಕಂಥದ್ದು. ಮತ್ತು KCS ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ ನಿಯಮಾವಳಿಗಳು 1974 ನಿಯಮದಂತೆ ಕಾಯಂ ಪೂರ್ವಾವಧಿಯಲ್ಲಿ ಇಲಾಖೆ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಇಲಾಖೆ ಪರೀಕ್ಷೆ ಪಾಸ್ ಮಾಡೋ ಬಗ್ಗೆ ವಿನಾಯಿತಿ ಪಡಬೇಕು. ಈಗ ಯಾರು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, SSLC ಓದಿರ್ತೀರ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಯಾರನ್ನು ಓದಿದರೆ ಅವ್ರಿಗೆ ಈ ಪರೀಕ್ಷೆ ಬರೆಯುತ್ತೆ. ತೃತೀಯ ಭಾಷೆಯಾಗಿ ಯಾರಾದರೂ ಕನ್ನಡ ಆಯ್ಕೆ ಮಾಡ್ಕೊಂಡು SSLCನಲ್ಲಿ ಓದಿದರೆ ಅವರು ಕನ್ನಡ ಭಾಷಾ ಪರೀಕ್ಷೆನ ಕಡ್ಡಾಯವಾಗಿ ಉತ್ತೀರ್ಣ ಆಗಲೇಬೇಕು, ಇಲ್ಲಾಂದರೆ PP ಡಿಕ್ಲರೇಷನ್ಸ್ ಆಗಲ್ಲ. ಈ ನೇಮಕಾತಿ ಆದೇಶವು ತಾತ್ಕಾಲಿಕವಾಗಿದ್ದು ಅಭ್ಯರ್ಥಿಯ ಗುಣ ನಡತೆ ಬಗ್ಗೆ ಸಕಾರಾತ್ಮಕ ವರದಿ ಬಂದಿದ್ದು, ಒಂದು ವೇಳೆ ವಿದ್ಯಾರ್ಹತೆಯ ಬಗ್ಗೆ ಪರಿಶೀಲನಾ ಸಮಯದಲ್ಲಿ ಅಭ್ಯರ್ಥಿಗಳ ದಾಖಲಾತಿಗಳು ನಕಲಿ ಎಂದು ಅಥವಾ ಸುಳ್ಳು ಮಾಹಿತಿ ನೀಡಿ ಹಾಜರುಪಡಿಸಿದ ದಾಖಲೆಗಳಿಂದ ಯಾವುದೇ ಸಂದರ್ಭದಲ್ಲಿ ಕಂಡುಬಂದಲ್ಲಿ ಅಥವಾ ತಿದ್ದುಪಡಿ ಮಾಡಿರುವಂತೆ ಕಂಡುಬಂದಲ್ಲಿ ಯಾವುದೇ ಮುನ್ಸೂಚನೆ ನೀಡಿದ ಅವರನ್ನು ಸೇವೆಯಿಂದ ವಜಾ ಮಾಡುವುದರ ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ. ಯಾಕೆಂದರೆ ನೀವು ಈಗ SSLC ಮತ್ತು PUC ಮೇನ್ ಇಂಪಾರ್ಟೆಂಟು ಇಲ್ಲಿ PUC. ಈ PUC SSLC ಭಾಳ ಇಂಪಾರ್ಟೆಂಟ್. ನೀವು ಆಯ್ಕೆ ಆಗಿರೋದು PUC ಕ್ವಾಲಿಫಿಕೇಷನ್ ಮೇಲೆ, ಆದರೆ ಡೇಟ್ ಆಫ್ ಬರ್ತು, ತಂದೆ ಹೆಸರು, ನಿಮ್ಮ ಹೆಸರು, ಇದಕ್ಕೆ ಸಂಬಂಧಪಟ್ಟಂತೆ SSLC ಮಾರ್ಕ್ಸ್ ಕಾರ್ಡ್ಸನ್ನು ಇಸ್ಕೊಂಡಿರ್ತಾರೆ. ಇವೆರಡರ ನೈಜತೆಯನ್ನು ಕುರಿತು ಒಂದು ಲೆಟರ್ ಕಳಿಸಿರ್ತಾರೆ SSLC ಬೋರ್ಡು ಮತ್ತು PU ಬೋರ್ಡಿಗೆ. ಅವರು ಅದನ್ನು ಪರಿಶೀಲನೆ ಮಾಡಿ, ಹೌದು ಇವರು ಯಾವುದೇ ರೀತಿಯಾಗಿ ಇದು ಸುಳ್ಳು ಮಾರ್ಕ್ಸ್ ಕಾರ್ಡ್ ಅಲ್ಲ, ಇದು ನಿಜವಾಗೂ ನೈಜತೆಯನ್ನು ಹೊಂದಿದೆ ಅಂತೇಳಿ ಅವರು ಇದು ಸರಿ ಇದೆ ಮಾರ್ಕ್ಸ್ ಕಾರ್ಡು, ಇಲ್ಲಿ ಯಾವುದು ಮೋಸ ಇಲ್ಲ, ಸುಳ್ಳಿಲ್ಲ ಅಂತೇಳಿ ಕಳಿಸಿದ್ರೆ ಆವಾಗ ನಿಮಗೆ ತೊಂದರೆ ಆಗಲ್ಲ. ಇಲ್ಲ ಅಂದರೆ ಮತ್ತೆ ತೊಂದರೆ ಆಗುತ್ತೆ, ನಿಮಗೆ ಸ್ಯಾಲ್ರಿನೇ ಮಾಡೋದಿಲ್ಲ ಮತ್ತು ನಿಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಅವರನ್ನು ದಾಖಲಿಸ್ತಾರೆ. ಇವರು ನೀಡಿರುವ SSLC ಅಂಕಪಟ್ಟಿ, ಯೋಜನೆ, ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿ ಪ್ರಮಾಣಪತ್ರ, ಕನ್ನಡ ಅಥವಾ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರಗಳು ಯಾವುದೇ ಸಮಯದಲ್ಲಿ ನಕಲಿ ಅಥವಾ ಸುಳ್ಳು ಎಂದು ಕಂಡುಬಂದಲ್ಲಿ ನೇಮಕಾತಿ ಆದೇಶವನ್ನು ರದ್ದುಪಡಿಸಲಾಗುವುದು. ಜೊತೆಗೆ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದು. ನೋಡಿ, ನೀವು ಕನ್ನಡ ಮಾಧ್ಯಮ ಇರ್ಬೋದು, ಗ್ರಾಮೀಣ ಆಗಿರ್ಬೋದು, ಯೋಜನೆ ನಿರಾಶ್ರಿತರದ್ದು SSLC ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾವುದನ್ನು ಸುಳ್ಳು ಅಂತ ಗೊತ್ತಾದರೆ, ನಕಲಿ ಅಂತ ಗೊತ್ತಾದರೆ ಮತ್ತೆ ನೀವು ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತೆ. ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು 1957 ನಿಯಮ 5A ಪ್ರಕಾರ ನೇಮಕೊಂಡ ಅಭ್ಯರ್ಥಿ ಜ್ಯೇಷ್ಠತೆಯನ್ನು ಮೆರಿಟ್ ಆಧಾರದ ಮೇಲೆ ಪರಿಗಣಿಸಲಾಗುವುದು. ಹೌದು, ಇದು ಮೆರಿಟೇ ಇಲ್ಲಿ ಬಹಳ ಪ್ರಮುಖವಾಗಿ ಪರಿಗಣಿಸೋದು. ಇವರು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಯಾವುದೇ ಪ್ರಯಾಣ ಭತ್ಯೆ ಅರ್ಹರಿರುವುದಿಲ್ಲ, ಯಾವುದೇ ಹಣವನ್ನು ಕೊಡೋದಿಲ್ಲ. ಪ್ರಾರಂಭಿಕ ವೇತನ ಪಡೆಯಲು ಅಂದರೆ ಪ್ರಯಾಣಕ್ಕೋಸ್ಕರ ಇವರು ಹೋಗಿ ಬರೋ ಚಾರ್ಜ್ ಯಾವುದು ಕೊಡೋದಿಲ್ಲ. ಪ್ರಾರಂಭಿಕ ವೇತನವನ್ನು ಪಡೆಯಲು
KGID NPS ಇತ್ಯಾದಿಗಳ ನೋಂದಣಿ ಅತಿ ಅವಶ್ಯಕವಾಗಿರುವ ಅಭ್ಯರ್ಥಿಯು ಪ್ರಥಮ 2-3 ತಿಂಗಳಿನ ಅವಧಿಗೆ ದೈನಂದಿನ ಖರ್ಚು ವೆಚ್ಚಗಳ ಬಗ್ಗೆ ಅವಶ್ಯಕವಿರುವ ಹಣವನ್ನು ವ್ಯವಸ್ಥೆ ಮಾಡಿಕೊಂಡು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು. ಅಂದರೆ ನೀವು ಅಪಾಯಿಂಟ್ ಆರ್ಡರ್ ತಗೊಳಕ್ಕೆ ಹೋಗಿ ನೀವು ಡ್ಯೂಟಿ ಮಾಡೋಕೆ ಹೋಗ್ತೀರಾ ಅಂತಂದರೆ 2-3 ತಿಂಗಳು ನೀವು ಪ್ರಾರಂಭದಲ್ಲಿ ಸ್ಯಾಲ್ರಿ ಆಗಲ್ಲ, ಯಾವುದೇ ಇಲಾಖೆಗೆ ಹೋದರೂ ಆಗಲ್ಲ 2-3 ತಿಂಗಳು. ಯಾಕೆಂದರೆ ಅಲ್ಲಿ NPS ಮಾಡಿಸ್ಬೇಕಾಗುತ್ತೆ, ಪ್ರಾನ್ ನಂಬರ್ ಬರಬೇಕಾಗುತ್ತೆ, ಪರ್ಮನೆಂಟ್ ರಿಟೈರ್ಡ್ ಅಕೌಂಟ್ ನಂಬರ್ ಬರಬೇಕಾಗುತ್ತೆ. KGID ನೀವು ಕಂತು ಕಟ್ಟಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ KGID ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. NPS KGID ಭಾಳ ಇಂಪಾರ್ಟೆಂಟು. ಅವೆರಡು ಆದಮೇಲೆ ನೈಜತೆ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ, ಪ್ರಥಮ ವೇತನ ಪ್ರಮಾಣ ಪತ್ರ ಬಿಡುಗಡೆ ಆಗುತ್ತೆ. ಇದೆಲ್ಲ ಸೇರಿ ಒಂದು ಕನಿಷ್ಠ ಅಂದರೆ 2-3 ತಿಂಗಳಾಗುತ್ತೆ. ಅದಕ್ಕೆ ಆವಾಗ ಇರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ನೀವು ಖರ್ಚಿಗೆ ಕನಿಷ್ಠ ಅಂದರೆ ಹೆಚ್ಚು ಕಡಿಮೆ ಒಂದು 10,000-12,000 ರೂಪಾಯಿ ಅಮೌಂಟ್ ಅಂತ ನೀವು ಎತ್ತಿಟ್ಕೊಂಡಿರ್ಬೇಕಾಗುತ್ತೆ ದೈನಂದಿನ ಖರ್ಚುಗಳು ಸಂಬಂಧಪಟ್ಟಂತೆ. ನೀವು ಟ್ರೈನಿಂಗ್ ಹೋದರೂ ಸಹ ಅಭ್ಯರ್ಥಿಗಳಿಗೆ ಠಾಣಾ ಹಂಚಿಕೆಯನ್ನು ವರದಿ ಮಾಡಿಕೊಂಡ ನಂತರ ಪ್ರತ್ಯೇಕ ಆದೇಶ ಹೊರಡಿಸ್ತಾರೆ. ನೀವು ಠಾಣೆಗೆ ಹೋದ್ಮೇಲೆ ಆಯ್ಕೆಗೊಂಡ ಅಭ್ಯರ್ಥಿಗಳು ದಿನಾಂಕ ಇಷ್ಟರ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೊಲೀಸ್ ಅಧೀಕ್ಷಕರು ಹೊರಡಿಸಿರ್ತಕ್ಕಂಥದ್ದು ಇದು. ಬಟ್ ಇದು ಅವರವರಿಗೆ ನಿಮ್ಮ ಆಯಾ ಜಿಲ್ಲೆಗೆ ಸಪ್ರೇಟ್ ಇರ್ತದೆ ಮತ್ತು ಆಯಾ ಕ್ಯಾಂಡಿಡೇಟ್ಗಳು ಯಾವ ದಿನದ ಒಳಗಡೆ ನೀವು ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತಾರೆ. ನಿಮ್ಗೆ ನೇಮಕಾತಿ ಆದೇಶ ನೀಡಿದ 15 ದಿನದವರೆಗೆ ಅವಕಾಶ ಕೊಟ್ಟಿರ್ತಾರೆ. 15 ದಿನದ ಒಳಗಡೆ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಒಳಗಡೆ ಹೋಗಿ ನೀವು ಡ್ಯೂಟಿನ ರಿಪೋರ್ಟ್ ಮಾಡ್ಕೋಗುತ್ತೆ. ಮತ್ತು ಭಾಳ ಇಂಪಾರ್ಟೆಂಟಾಗಿ ಕೆಲವೊಂದು ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಕೆಲವೊಂದು ಷರತ್ತುಗಳನ್ನು ಕಂಡೀಷನ್ಗಳನ್ನ ಹಾಕಿದ್ದಾರೆ ನೋಡಿ. ಹಾಜರಾಗುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ಸಮವಸ್ತ್ರ ಇತ್ಯಾದಿ ವಿವರಗಳು ಈ ಕೆಳಕಂಡಿರ್ತದೆ. ಪುರುಷ ಅಭ್ಯರ್ಥಿಗಳು 2 ಜೊತೆ ಕಾಕಿ ನಿಕ್ಕರ್ಗಳನ್ನ ತಗೊಳ್ಬೇಕು. 2 ಬಿಳಿ ತೋಳಿನ ಬನಿಯನ್ಗಳು, 2 ಜೊತೆ ಬ್ರೌನ್ ಕ್ಯಾನ್ವಾಸ್ ಶೂಗಳು, ಕಾಕಿ ಉಲ್ಲನ್ ಸಾಕ್ಸ್ಗಳು, ಹಾಸಿಗೆ ಮತ್ತು ಸೊಳ್ಳೆ ಪರದೆ, ಊಟ ಮತ್ತಿತರ ಸೌಲಭ್ಯಕ್ಕಾಗಿ ಸಾಕಷ್ಟು ಪೂರ್ವ ವ್ಯವಸ್ಥೆಯಿಂದ ಕರ್ತವ್ಯಕ್ಕೆ ಹಾಜರಾಗುತ್ತದೆ. 2 ನೋಟ್ಬುಕ್ಗಳನ್ನು ಬೆಲೆ ಬಾಳುವ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಹೋಗ್ಬೇಕು. 2 ನೋಟ್ಬುಕ್ಗಳನ್ನು ಬೆಲೆ ಬಾಳುವ ವಸ್ತುಗಳಾಗಲಿ ಅಂದರೆ ಚೈನು, ಉಂಗುರ, ಸ್ಟೀರಿಯೋ, ಕ್ಯಾಮ್ರಾ, ಮೊಬೈಲ್ ಫೋನ್ ಇವನ್ನೆಲ್ಲ ತಗೊಂಡೋಗ್ಬೇಕು ಅಂತ ಹೇಳಿಲ್ಲ, ಅಲ್ಲಿ ತಗೊಂಡು ಹೋಗಬಾರ್ದು, ನಿಷೇಧಿಸಲಾಗಿದೆ. 2 ನೋಟ್ಬುಕ್ ಹೇಳಿದ್ದಾರೆ ಏನಕ್ಕೆ ಅಂತಂದರೆ ಅಲ್ಲಿ ನಿಮಗೆ ಪೊಲೀಸ್ ಆ್ಯಕ್ಟ್ ಬಗ್ಗೆ, IPC ಸೆಕ್ಷನ್ ಬಗ್ಗೆ, CRPC ಸೆಕ್ಷನ್ ಬಗ್ಗೆ ಇವರೆಲ್ಲ ನೀವು ಅವ್ರು ಪಾಠ ಮಾಡ್ತಾರೆ, ಅದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಟ್ಬುಕ್ಗಳನ್ನು ತಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಇಷ್ಟು ನೇಮಕಾತಿ ಆದೇಶದಲ್ಲಿ ಇಷ್ಟೆಲ್ಲ ಕಂಡೀಷನ್ಸ್ ಇರ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈಗ ಆಲ್ರೆಡಿ ಎಲ್ಲ ಸಿಂಧುತ್ವ ಮಾಡಿಸ್ತಿದ್ರೆ ಬೇಗ ಮಾಡಿಸಿ ನೇಮಕಾತಿ ಆದೇಶ ಬೇಗ ತಗೊಂಡು ಡ್ಯೂಟಿಗೆ ಜಾಯ್ನ್ ಆಗಿ ಟ್ರೈನಿಂಗ್ ಹೋಗ್ರಿ. ಒಳ್ಳೆಯದಾಗಲಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ನೇಮಕಾತಿ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳು ಹಾಕಿದ್ರೆ ನೇರವಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.